ಬಿಡದಿ ಬಡಿದಾಟ ರಾಜಕೀಯ ಸಂಘರ್ಷಕ್ಕ ಈಗ ಒಂದು ತಳಹದಿ ಪಡ್ಕೊಂಡಿದೆ. ಬಿಡದಿ ಟೌನ್ಶಿಪ್ಗೆ ಈಗ ಚಾಲನೆ ಕೊಟ್ಟಿದ್ದೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅಂತ ಮಾಜಿ ಸಚಿವ. ಈಗ ಜಮೀರ್ ಅಹಮದ್ ಹೊಸ ಬಾಂಬ್ ಅನ್ನ ಹಾಕಿದ್ದಾರೆ. ಒಂದ್ ಕಡೆ ಈಗ ರಾಜಕೀಯ ಸಂಘರ್ಷ ನಿಲ್ಲುವ ಯಾವುದೇ ಲಕ್ಷಣ ಕಂಡು ಬರ್ತಾ ಇಲ್ಲ. ಬಿಡದಿ ಟೌನ್ಶಿಪ್ಗೆ ಚಾಲನೆ ಕೊಟ್ಟಿದ್ದೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅಂತ ಮಾಜಿ ಸಚಿವ ಜಮೀರ್ ಅಹಮದ್ ಈಗ ಬೆಂಗಳೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಈಗ ರಾಜಕೀಯ ಸಂಘರ್ಷ ಪಡ್ಕೊಂಡಿದೆ, ತೀವ್ರವಾದಂತಹ ತಿಕ್ಕಾಟ ನಡೀತಾ ಇದೆ. ರೈತರು ಮತ್ತೊಂದು ಕಡೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜಮೀರ್ ಒಂದ್ ಕಡೆ ಹೇಳ್ತಾ ಇದ್ದಾರೆ, ಈಗ ರೈತರು ಶ್ರೀಮಂತರಾಗಬಾರ್ದಾ, ರೈತರು ರೈತರಾಗಿಯೇ ಇರಬೇಕಾ ಅಂತ ಬೆಂಗಳೂರಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಒಂದು ಕಡೆ ಈಗ ಟಾಂಗ್ ಕೊಡುವ ನಿಟ್ಟಿನಲ್ಲಿ ಶಾಸಕ ಜಮೀರ್ ಅಹಮದ್ ಖಾನ್ ಈ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಈಗ ಕಿಡಿಕಾರ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಈ ಒಂದು ಹೇಳಿಕೆ ಮತ್ತೊಂದು ರಾಜಕೀಯ ಸಂಘರ್ಷಕ್ಕೆ ದಾರಿ ಮಾಡಿಕೊಡುತ್ತಾ ಅನ್ನುವಂತಹ ಅನುಮಾನಗಳು ಕೂಡ ಈಗ ವ್ಯಕ್ತವಾಗ್ತಾ ಇದ್ದಾವೆ. ಇವತ್ತು ಬಿಜೆಪಿ ನಿಯೋಗದವರು ಕೂಡ ಬಿಡದಿಯ ರೈತರ ಹೋರಾಟದ ಜಾಗಕ್ಕೂ ಕೂಡ ತೆರಳಿದ್ರು. ಜೊತೆಗೆ ಕುಮಾರಸ್ವಾಮಿನೂ ಕೂಡ ಇದ್ರ ಬಗ್ಗೆ ನಿರಂತರವಾಗಿ ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ, ಟೌನ್ಶಿಪ್ ಆಗಲಿಕ್ಕೆ ಬಿಡಬಾರ್ದು ಅಂತ. ಯಾಕಂದ್ರೆ ಈ ಹಿಂದೆ ಕುಮಾರಸ್ವಾಮಿ ಅವರು ಆ ಟೌನ್ಶಿಪ್ ಆಗಬೇಕು ಅಂತ ಒಂದು ಕನಸನ್ನ ಕಂಡಿದ್ರು. ಆದ್ರೆ ರೈತರು ಆಗ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆಗ ನಾನು ಅದನ್ನ ಕೈ ಬಿಟ್ಟೆ ಅಂತಾನು ಕೂಡ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ನೋಡಿ, ಸಿಎಂ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ, ಮೋದಿನೇ ನನಗೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ಮೋದಿ ನನಗೆ ಶಹಬಾಷ್ಗಿರಿ ಹೇಳಿದರು ಈ ಟೌನ್ಶಿಪ್ ಮಾಡೋದ್ರ ಬಗ್ಗೆ ಅಂತ ಅವರೊಂದು ಕಡೆ ಹೇಳ್ತಾರೆ. ಇನ್ನೊಂದು ಕಡೆ ಇವತ್ತು ಬಿಜೆಪಿ ನಿಯೋಗದವರು ಕೂಡ ಹೋಗಿ ಭೇಟಿಯನ್ನು ಮಾಡಿ ರೈತರನ್ನು ಅಲ್ಲಿ ಮಾತಾಡಿಸಿದ್ದಾರೆ, ಅವರ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ಆಲಿಸಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆನೆ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ನೇರವಾಗಿ ಕುಮಾರಸ್ವಾಮಿಯವರ ವಿರುದ್ಧವಾಗಿಯೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಟೌನ್ಶಿಪ್ನ ಕನಸು, ಈ ಟೌನ್ಶಿಪ್ ಆಗಬೇಕು ಅಂತ ಪ್ಲಾನ್ ಮಾಡಿದ್ದೇ ಕುಮಾರಸ್ವಾಮಿಯವರು. ಇನ್ನೊಂದು ಕಡೆ ರೈತರು ರೈತರಾಗಿಯೇ ಉಳಿಬೇಕಾ, ಅವರು ಶ್ರೀಮಂತರು ಆಗಬಾರ್ದಾ ಅಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಆದರೆ ಎಲ್ಲರೂ ಕೂಡ ಶ್ರೀಮಂತರೇ ಆದರೆ ಎಲ್ಲರೂ ಕೂಡ ಒಂದು ಜಮೀನೆಲ್ಲ ಮಾರಿ ನೀವು ಟೌನ್ಶಿಪ್ ಮಾಡ್ತೀರಾ ಅಥವಾ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೊಂಡು ಹೋಗ್ತೀರಾ ಅಂದರೆ ದೇಶದ ವಿವಿಧ ವರ್ಗದ ಜನರ ಹೊಟ್ಟೆ ತುಂಬಿಸೋದು ಯಾರೋ? ಇದ್ರ ಬಗ್ಗೆನೂ ಕೂಡ ಯೋಚನೆ ಮಾಡಲೇಬೇಕಾಗ್ತದೆ. ರೈತರನ್ನು ರೈತರಾಗಿರ್ಲಿಕ್ಕೆ ಬಿಡಿ, ಆದರೆ ಆ ರೈತರನ್ನ ಶ್ರೀಮಂತ ರೈತರನ್ನಾಗಿ ಮಾಡಿ. ರೈತರು ರೈತರಾಗಿ ಇರಬೇಕು ಅನ್ನೋಂಥ ಮಾತು ಜಮೀರ್ ಅಹಮದ್ ಖಾನ್ ಏನು ಹೇಳ್ತಾ ಇದ್ದಾರಲ್ಲ, ಶ್ರೀಮಂತ ರೈತರನ್ನಾಗಿ ಮಾಡಿ. ರೈತರ ಇವತ್ತು ಸರ್ಕಾರಕ್ಕೆ ಸಾಲ ಕೊಡಬೇಕು, ಆ ನಿಟ್ಟಿನಲ್ಲಿ ಅವ್ರನ್ನ ಬೆಳೆಸಿ, ಅವರಿಗೆ ಸರಿಯಾದಂತಹ ಸಕಾಲಕ್ಕೆ ರಸಗೊಬ್ಬರಗಳು, ಬಿತ್ತನೆ ಬೀಜಗಳು, ಜೊತೆಗೆ ಬೆಳೆ ಬೆಳಿಲಿಕ್ಕೆ ನೀರು, ಪಂಪ್ ಸೆಟ್ಟಿಗೆ ಸರಿಯಾದಂತಹ ವಿದ್ಯುತ್ ಪೂರೈಕೆ, ಇಷ್ಟನ್ನೆಲ್ಲ ಸರಿಯಾದಂತಹ ಸಮಯಕ್ಕೆ ಕೊಟ್ಟರೆ ರೈತರು 100% ಶ್ರೀಮಂತ ರೈತರಾಗಿ ದೇಶದ ವಿವಿಧ ವರ್ಗದ ಜನರಿಗೆ, ಸ್ಪೆಷಲಿ ಸರ್ಕಾರಕ್ಕೆ ಸಾಲ ಕೊಡುವ ಮಟ್ಟಿಗೆ ರೈತರನ್ನ ಬೆಳೆಸಬೇಕು. ಅದು ಸರ್ಕಾರದ ಕೈಯಲ್ಲಿದೆ. ನೋಡಿ, 7,481 ಎಕರೆಯಲ್ಲಿ ಟೌನ್ಶಿಪ್ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಹೊರಟಿದೆ. 18,133 ಕೋಟಿ ವೆಚ್ಚ ಆಗ್ತಾ ಇದೆ. ಆಲ್ರೆಡಿ ಬಿಡದಿ ಬಳಿ ಸುಮಾರು ಒಂದು 9 ಹಳ್ಳಿಯ ರೈತರು ಈಗ ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆ ಭಾಗದಲ್ಲೆಲ್ಲ ನಾವು ರೈತರ ಮನವೊಲಿಸಿದೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಅಂದ್ರೆ 80% ರೈತರು ಈ ಒಂದು ಟೌನ್ಶಿಪ್ ಯೋಜನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಿಜಕ್ಕೂ ರೈತರು 80% ಸರ್ಕಾರಕ್ಕೆ ಸಹಮತ ಕೊಟ್ಟಿದ್ದಾರಾ ಅನ್ನುವಂಥದ್ದೇ ಈಗ ಅನುಮಾನ ವ್ಯಕ್ತವಾಗ್ತಾ ಇದೆ. ಈಗ ಮೊನ್ನೆ ಯತೀಂದ್ರ ಸಿದ್ದರಾಮಯ್ಯ ಕೂಡ ಅದನ್ನೇ ಹೇಳ್ತಾ ಇದ್ರು, ಡಿ.ಕೆ. ಶಿವಕುಮಾರ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಈಗ ಜಮೀರ್ ಅಹಮದ್ ಖಾನ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. 7,481 ಎಕರೆಯಲ್ಲಿ ಈಗ ಟೌನ್ಶಿಪ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಹೊರಟಿರುವಂತಹ ಸರ್ಕಾರ ರೈತರ ಜಮೀನನ್ನ ಈಗ ಸ್ವಾಧೀನ ಮಾಡಿಕೊಳ್ಳಲಿಕ್ಕೆ ಮುಂದಾಗಿದೆ. ಅದರಲ್ಲೂ ಕೂಡ ಫಲವತ್ತಾದಂತಹ ಜಮೀನು, ಅದು ರೇಷ್ಮೆ ನಗರಿ ಅಂತ ನಾವೇನು ಕರಿತೀವಲ್ಲ ರಾಮನಗರನ, ಕೇವಲ ಅಲ್ಲಿ ರೇಷ್ಮೆ ಮಾತ್ರ ಬೆಳೆಯಲ್ಲ, ರೇಷ್ಮೆ ಜೊತೆಗೆ ತೆಂಗು ಬೆಳೀತಾರೆ, ಅಡಿಕೆ ಬೆಳೀತಾರೆ, ಮಾವು ಬೆಳೀತಾರೆ, ಹೂವು, ಹಣ್ಣು, ತರಕಾರಿ ಎಲ್ಲವನ್ನೂ ಕೂಡ ಬೆಳೀತಾರೆ. ತುಮಕೂರು, ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಅಲ್ಲಿಂದ ಹೂವು, ಹಣ್ಣು, ತರಕಾರಿ ಎಲ್ಲ ಬೇರೆ ಕಡೆಗೆ ಸರಬರಾಜಾಗ್ತದೆ. ಅಂತಹ ಫಲವತ್ತಾದಂತಹ ಭೂಮಿಯನ್ನು ಆಳೆತ್ತರಕ್ಕೆ ಬೆಳೆದು ನಿಂತಿರುವಂತಹ ಒಂದು ಗಿಡಗಂಟೆಗಳನ್ನೆಲ್ಲ ನೀವು ಸರ್ವನಾಶ ಮಾಡಲಿಕ್ಕೆ ಹೊರಟಿದ್ದೀರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ರೈತರು ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ದೋಸ್ತಿ ನಾಯಕರು, ಬಿಜೆಪಿ JDS ನಾಯಕರು ಕೂಡ ಹೋಗಿ ಧ್ವನಿಗೂಡಿಸಿದ್ದಾರೆ. ಅವರಿಗೆ ಟಕ್ಕರ್ ಕೊಡುವ ನಿಟ್ಟಿನಲ್ಲಿ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಈಗ ಕುಮಾರಸ್ವಾಮಿ ವಿರುದ್ಧವೇ ಹರಿಹಾಯ್ತಾ ಇದ್ದಾರೆ. ಕುಮಾರಸ್ವಾಮಿನೇ ಈ ಯೋಜನೆ ಬಗ್ಗೆ ಫಸ್ಟ್ ಮಾತಾಡಿದ್ದು, ಹಾಗಾಗಿ ಅದನ್ನು ನಾವು ಕೈ ಬಿಡಲ್ಲ ಅನ್ನುವಂಥ ಅರ್ಥದಲ್ಲಿ ಜಮೀರ್ ಹೇಳ್ತಾ ಇದ್ದಾರೆ. 2006 ಅವಾಗಲೂ ನಾನು ಮಂತ್ರಿ ಆಗಿದ್ದೆ. ಇದು ಚಾಲನೆ ಕೊಟ್ಟಿದ್ಯಾರು? ಕುಮಾರಸ್ವಾಮಿ ತಾನೆ. ಈ ಟೌನ್ಶಿಪ್ ಆಗ್ಬೇಕು ಬಿಡದಿಲ್ಲ ಅಂತ ಶುರು ಮಾಡಿದ್ದು, ಚಾಲನೆ ಕೊಟ್ಟಿದ್ದೆ ಕುಮಾರಸ್ವಾಮಿ ಅವ್ರ ಟೈಮಲ್ಲೇ ತಾನೆ. 2000 ಈ ವಿರೋಧ ಅಂದ್ರೆ ಅವ್ರು ಸಹಿಸ್ಕೊಳಕ್ ಆಗ್ತಾ ಇಲ್ಲ.
ಒಳ್ಳೆ ಕೆಲಸ ಆಗ್ತಾಯಿದೆ, ಸಹಿಸ್ಕೊಳಕ್ ಆಗ್ತಲ್ಲ, ರೈತರಿಗೆ ಅನುಕೂಲ ಆಗ್ಬಿಡ್ತಾರೆ, ರೈತರೆಲ್ಲ ಶ್ರೀಮಂತರು ಆಗ್ಬಿಡ್ತಾರೆ. ಅವ್ರಿಗೇನು ರೈತರಾಗೇ ಇರಬೇಕು, ಶ್ರೀಮಂತರು ಆಗ್ಬಾರ್ದಂತ. ಈಗ ಟೌನ್ಶಿಪ್ ಆದರೆ ಏನಾಗ್ತದೆ, ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗ್ತದೆ, ಲ್ಯಾಂಡ್ ವ್ಯಾಲ್ಯೂ ಬರ್ತದೆ. ಅವ್ರ ಲೆಕ್ಕಾಚಾರ ಏನಂದರೆ ರೈತರಾಗೇ ಇರಬೇಕು, ಬಡವರಾಗೇ ಇರಬೇಕು, ಅವ್ರು ಶ್ರೀಮಂತರು ಆಗ್ಬಾರ್ದು. ಈಗ ಟೌನ್ಶಿಪ್ ಮಾಡ್ಬೇಕಂತ ಶುರು ಮಾಡಿದೆ, ಚಾಲನೆ ಕೊಟ್ಟಿದ್ದೆ ಕುಮಾರಸ್ವಾಮಿ ಅವ್ರು, ತಮಗೆಲ್ಲ ಗೊತ್ತಿದೆ. 2006 ಯಾವಾಗಲೂ ನಾನು ಮಂತ್ರಿ ಆಗಿದ್ದೆ. ಇದು ಚಾಲನೆ ಕೊಟ್ಟಿದ್ಯಾರು? ಕುಮಾರಸ್ವಾಮಿ ತಾನೆ. ಈ ಟೌನ್ಶಿಪ್ ಆಗ್ಬೇಕು ಬಿಡದಿಲ್ಲ ಅಂತ ಶುರು ಮಾಡಿದ್ದು, ಚಾಲನೆ ಕೊಟ್ಟಿದ್ದೆ ಕುಮಾರಸ್ವಾಮಿ ಅವರು.